ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನವನ್ನ ಕಾಣ್ತಾ ಇದೆ. ಇದರ ಜೊತೆ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯನ್ನ ಮಾಡಿದ್ದು ಅಭಿಮಾನಿಗಳು ಕೊಟ್ಟ ಮಾತಿನಂತೆ ಸಿನಿಮಾವನ್ನ ಗೆಲ್ಲಿಸಿದ್ದಾರೆ. ಇದರ ನಡುವೆ ದರ್ಶನ್ ಸಿನಿಮಾ ಎಂದಾಕ್ಷಣ ಅದು ಥಿಯೇಟರ್ ಮಾತ್ರವಲ್ಲ, OTT ಹಾಗೂ ಟಿವಿ ಪ್ರಸಾರದಲ್ಲಿಯೂ ದೊಡ್ಡದಾಗಿ ಸದ್ದು ಮಾಡುತ್ತೆ. ಇದೀಗ ಡೆವಿಲ್ ಸಿನಿಮಾ ಥಿಯೇಟರ್ ಬಳಿಕ ಯಾವಾಗ OTT ಪ್ಲಾಟ್ಫಾರ್ಮ್ಗೆ ಲಗ್ಗೆ ಇಡಲಿದೆ ಎಂಬ ಪ್ರಶ್ನೆ ಎಲ್ಲೆಡೆ ಕೇಳ್ಬರ್ತಾ ಇದೆ. ಡೆವಿಲ್ ಸಿನಿಮಾ ಡಿಸೆಂಬರ್ 11ರಂದು ಅದ್ದೂರಿಯಾಗಿ ರಿಲೀಸ್ ಆಗಿ ಎಲ್ಲೆಡೆ ಭರ್ಜರಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಆದ್ರೆ ಸಿನಿಮಾ ಯಾವ OTT ಪ್ಲಾಟ್ಫಾರ್ಮ್ಗೆ ಸೇಲ್ ಆಗಿದೆ, ಯಾವಾಗ ಬಿಡುಗಡೆ ಆಗುತ್ತೆ ಎಂಬ ಪ್ರಶ್ನೆ ಮೂಡಿದೆ. ಸದ್ಯಕ್ಕೆ ಡೆವಿಲ್ ಚಿತ್ರದ ಡಿಜಿಟಲ್ ಮತ್ತು ಸ್ಯಾಟಲೈಟ್ ಹಕ್ಕುಗಳು ಇನ್ನು ಅಧಿಕೃತವಾಗಿ ಮಾರಾಟವಾಗಿಲ್ಲ ಅಂತ ವರದಿಯಾಗಿದೆ. ಇನ್ನು OTT ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಚಿತ್ರವು ಡಿಸೆಂಬರ್ 11ರಂದು ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿದೆ. ಸಾಮಾನ್ಯವಾಗಿ ಹೊಸ ಸಿನಿಮಾಗಳು ಚಿತ್ರಮಂದಿರದಲ್ಲಿ ರಿಲೀಸ್ ಆದ್ರೆ 4 ರಿಂದ 6 ವಾರಗಳ ನಂತರ OTTಗೆ ಬರ್ತವೆ. ಅದರಂತೆ ಡೆವಿಲ್ ಜನವರಿ 2026ರ ಮಧ್ಯದಲ್ಲಿ ಅಥವಾ ಕೊನೆಯ ವಾರದಲ್ಲಿ OTTಯಲ್ಲಿ ಲಭ್ಯವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಆದರೆ ಚಿತ್ರತಂಡ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ಬಿಡುಗಡೆ ಮಾಡಿಲ್ಲ. ಇನ್ನು ಡೆವಿಲ್ ಭರ್ಜರಿ ಓಪನಿಂಗ್ ಅನ್ನ ಪಡೆದುಕೊಂಡಿದೆ. ಡೆವಿಲ್ ಸಿನಿಮಾ ಮೊದಲ ದಿನ 13 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರೋದಾಗಿ ಚಿತ್ರತಂಡ ಹೇಳ್ಕೊಂಡಿದೆ. ಆದರೆ 2, 3 ಹಾಗೂ 4ನೇ ದಿನ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಚಿತ್ರತಂಡ ಇನ್ನೂ ಅಧಿಕೃತವಾಗಿ ಮಾಹಿತಿಯನ್ನ ಹಂಚಿಕೊಂಡಿಲ್ಲ. ಆದರೆ ಈ ಬಾಕ್ಸ್ ಆಫೀಸ್ ಕಲೆಕ್ಷನ್ಗಳ ಮಾಹಿತಿಯನ್ನ ನೀಡುವಂತಹ ಸ್ಯಾಕ್ನಿಲ್ಕ್ ವೆಬ್ಸೈಟ್ನ ಮಾಹಿತಿಯ ಪ್ರಕಾರ ಈ ಚಿತ್ರವು 2ನೇ ದಿನ 3 ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿದ್ರೆ 3ನೇ ದಿನ 3.75 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಇನ್ನು 4ನೇ ದಿನಕ್ಕೆ ಅಂದ್ರೆ ನಿನ್ನೆ ಭಾನುವಾರ 4.75 ಕೋಟಿ ಸೇರಿ ಒಟ್ಟು ಕಳೆದ 4 ದಿನದಲ್ಲಿ 25 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದಂತಾಗಿದೆ. ಇತ್ತ ಚಿತ್ರದ ಬಜೆಟ್ 20 ಕೋಟಿ ಅಂತ ಹೇಳಲಾಗಿದ್ದು ಈ ಚಿತ್ರವು ಈಗಾಗಲೇ 5 ಕೋಟಿಗೂ ಅಧಿಕ ಲಾಭವನ್ನ ಮಾಡಿಕೊಂಡಿದೆ. ಇನ್ನು ಸ್ಯಾಟಲೈಟ್ ಹಾಗೆ OTT ರೈಟ್ಸ್ ದೊಡ್ಡ ಮೊತ್ತಕ್ಕೆ ಸೇಲ್ ಆಗುವಂತ ಸಾಧ್ಯತೆ ಹೆಚ್ಚಿದೆ. ಈ ಮೂಲಕ ಕಾಟೇರ ಬಳಿಕ ದರ್ಶನ್ಗೆ ಮತ್ತೊಂದು ದೊಡ್ಡ ಹಿಟ್ ಸಿಕ್ಕಂತಾಗಿದೆ.